ನಾವಿವತ್ತು ಮಾತಾಡ್ತಾ ಇರೋಂಥ ಸಿನಿಮಾ ವಾಳ 2 ಮಲಯಾಳಂ ಸಿನಿಮಾ ಬಗ್ಗೆ. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ತುಂಬ ಜನ ವೀಡಿಯೋ ನೋಡ್ತಾ ಇದ್ದೀರಾ, ಆದರೆ ಯಾರೂ ಸಬ್ಸ್ಕ್ರೈಬೇ ಮಾಡ್ತಾಯಿಲ್ಲ. ಎಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇದು ಸಾವಿನ್ ಸಾವೂರ್ ಅವರು ಡೈರೆಕ್ಟ್ ಮಾಡಿರುವಂಥ ಸಿನಿಮಾ ಮತ್ತು ಹಸೀನ್ ಅಲನ್ ಅವರು ಲೀಡ್ ಆಗಿ ಕಾಣಿಸ್ಕೊಂಡಿರುವಂಥ ಸಿನಿಮಾ. 10 ಕೋಟಿಯಲ್ಲಿ ಮೂಡ್ ಬಂದಿರುವಂಥ ಈ ಸಿನಿಮಾ ಬಾಕ್ಸ್ ಆಫೀಸಲ್ಲಿ ಕಳಿಸಿರೋದು 230 ಕೋಟಿ ರೂಪಾಯಿಗಳು. ಕಾಮಿಡಿ ಡ್ರಾಮಾ ಜಾನರ್ಗೆ ಸೇರಿರುವಂಥ ಈ ಸಿನಿಮಾ ನೋಡಿ ನಮಗೆ ಏನು ಅನ್ನಿಸ್ತು ಮತ್ತು ಸೋಷಿಯಲ್ ಮೀಡಿಯಾ ಹೈಪ್ ಎಲ್ಲ ವರ್ತಿದೆಯಾ, ಬನ್ನಿ ಈ ವಿಡಿಯೋದಲ್ಲಿ ನೋಡ್ಕೊಬರೋಣ. ಸಿನಿಮಾ ಸ್ಟಾರ್ಟ್ ಆಗೋದು ಕೂಡ ಫೆಮಿಲಿಯರ್ ವೈಬಿಂದ. ಸ್ಕೂಲು, ಫ್ರೆಂಡ್ಶಿಪ್ಪು, ಸಣ್ಣ ಪುಟ್ಟ ಜಗಳಗಳು, ಕ್ರಶ್ಗಳು, ಪೇರೆಂಟ್ಸ್ನ ಪ್ರೆಷರ್ಗಳು ಇವೆಲ್ಲ ನೋಡಿದಾಗ ಆನೆಸ್ಟ್ಲಿ ನೀವು ಸಿನಿಮಾ ನೋಡ್ತಾ ಇದ್ದೀರಾ ಅಂತ ಅನ್ಸೋದೇ ಇಲ್ಲ. ನಮ್ಮ ಲೈಫ್ನ ಯಾವುದೋ ಒಂದು ಫೇಸ್ನ ನೋಡ್ದಂಗೆ ನಿಮಗೆ ಅನುಭವ ಆಗುತ್ತೆ. ಯಾಕಂದರೆ ಎಲ್ಲ ಸಿಚುವೇಶನ್ಗಳು ಸಿನಿಮ್ಯಾಟಿಕ್ ಆಗಿ ತುಂಬ ಚೆನ್ನಾಗಿ ಮೂಡ್ ಬಂದಿದೆ. ಸ್ಕೂಲ್ ಡೇಸ್ ಅಂತೂ ನೆನಪಾಗೋದು 100% ಪಕ್ಕ ನಿಮಗೆ. ಅದ ಪ್ಲಾಟ್ನ ನಾವೆಲ್ಲೂ ರಿವೀಲ್ ಮಾಡ್ತಿಲ್ಲ. ಸಿನಿಮಾ ಯೂನಿಕ್ ಆಗಿದೆ, ಸ್ಪೆಷಲ್ ಆಗಿದೆ. ನೀವು ಇದನ್ನು OTTಲಿ ಬಿಟ್ಟಿದ್ದಾರೆ, ಇವಾಗ OTTಲಿ ನೋಡಿ ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಎಮೋಷ್ನಲಿ ಕನೆಕ್ಟ್ ಅನ್ನೋದು ಸಖತ್ತಾಗಿದೆ. ಯಾಕಂದರೆ ಇಲ್ಲಿನ ಪಾತ್ರಗಳು ಅಷ್ಟು ನ್ಯಾಚುರಲ್ ಆಗಿ ಡಿಸೈನ್ ಮಾಡಿದ್ದಾರೆ ಮತ್ತು ನೀವು ಆ ಪಾತ್ರಗಳೊಳಗೆ ಫೀಲ್ ಮಾಡ್ತೀರಾ. ಇನ್ನು ಈ ಸಿನಿಮಾದ ಫಸ್ಟ್ ಹಾಫು ತುಂಬ ಎಂಜಾಯಬಲ್ ಆಗಿದೆ. ಕಂಟಿನ್ಯೂಯಸ್ ಕಾಮಿಡಿ ಇದೆ, ಆದರೆ ಅದೆಲ್ಲ ತುಂಬ ನ್ಯಾಚುರಲ್ ಆಗಿ ಮೂಡ್ ಬಂದಿದೆ. ಎಲ್ಲೂ ನಿಮಗೆ ಓವರ್ ಕಾಮಿಡಿ ಅಥವಾ ಫೋರ್ಸ್ಫುಲಿ ಕಾಮಿಡಿ ಮಾಡ್ತಾಯಿದ್ದಾರೆ ಅಂತ ನಿಮ್ಗೆ ಅನಿಸೋಲ್ಲ. ಇನ್ನು ಈ ಸಿನಿಮಾದ ಎಲ್ಲರ ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿ ಮೂಡ್ ಬಂದಿದೆ. ಯಾಕಂದರೆ ಈ ಥರ ಡ್ರಾಮಾಗಳಲ್ಲಿ ಪರ್ಫಾರ್ಮೆನ್ಸ್ ಸ್ವಲ್ಪ ಆ ಕಡೆ ಈ ಕಡೆ ಆದ್ರೂ ಜನರಿಗೆ ಕನೆಕ್ಟ್ ಆಗಲ್ಲ. ಅವ್ರು ಮಾಡುವಂಥ ಸ್ಟೈಲ್ಗಳು, ಮಾತಾಡುವಂಥ ವಿಧಾನಗಳು ಎಲ್ಲ ಎನರ್ಜಿಟಿಕ್ ಆಗಿದೆ ಮತ್ತು ಸಖತ್ತಾಗಿ ಮೂಡ್ ಬಂದಿದೆ. ಇನ್ನು ಸಪೋರ್ಟಿಗಾಗಿ ಬಂದಿರೋ ರೋಲ್ಗಳು ಅದಕ್ಕೂ ತುಂಬ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ. ಅವರು ತುಂಬ ಇಂಪ್ಯಾಕ್ಟ್ ಮಾಡ್ಬಿಟ್ಟು ಹೋಗ್ತಾರೆ ಮೂವಿಲಿ. ಎಲ್ಲೂ ಸುಮ್ಮನೆ ಇರಬೇಕಿತ್ತ ಪಾತ್ರ ಅಂತ ನಿಮಗೆಲ್ಲೂ ಅನಿಸಲ್ಲ. ಆದರೆ ಕಾಮಿಡಿ ಜೊತೆಗೆ ಸಿನಿಮಾ ಸ್ಲೋಲಿ ಎಮೋಷನ್ ಸೈಡಿಗೆ ಮೂವ್ ಆಗುತ್ತೆ. ಆ್ಯಂಡ್ ನಮಗೆ ಆ ಶಿಫ್ಟು ವರ್ಕ್ ಆಗಿದೆ ಅಂತ ಅನಿಸಿದೆ. ಯಾಕಂದರೆ ನೀವು ಫಸ್ಟ್ ಹಾಫಲ್ಲಿ ಕ್ಯಾರೆಕ್ಟರ್ ಜೊತೆಗೆ ಎನಫ್ ಟೈಮ್ನ ಸ್ಪೆಂಡ್ ಮಾಡಿರ್ತೀರ. ಸೊ ಅವರ ಎಮೋಷ್ನಲ್ ಸ್ಟ್ರಗಲ್ಸ್ನ ನೋಡಿದಾಗ ನ್ಯಾಚುರಲ್ಲಾಗಿ ಸ್ಟ್ರಗಲ್ ಒಳ್ಳೆ ಇಂಪ್ಯಾಕ್ಟ್ ಕೊಡುತ್ತೆ ಆಡಿಯನ್ಸ್ಗೆ. ಪೇರೆಂಟ್ಸ್ ಪ್ರೆಷರು ಜೊತೆಗೆ ಹುಟ್ಟೋರ ಜೊತೆನೇ ಕಂಪ್ಯಾರಿಸನು ಇವೆಲ್ಲ ಸಿನಿಮಾದಲ್ಲಿ ಒಳ್ಳೆ ಟಚ್ ಮಾಡುತ್ತೆ. ಒಂದೇ ಒಂದು ಕೂಡ ಲೆಕ್ಚರ್ ಥರ ಹೇಳಲ್ಲ ನಿಮಗೆ. ಕ್ಯಾಶುವಲ್ ಕಾನ್ವರ್ಜೇಷನಲ್ಲಿ, ಸಿಚುವೇಷನಲ್ಲಿ ಆ ಎಮೋಷನ್ನು ಆಟೋಮೆಟಿಕ್ಕಾಗಿ ಬಂದ್ಬಿಡುತ್ತೆ. ಇನ್ನು ಸಿನಿಮಾದಲ್ಲಿ ಮ್ಯೂಸಿಕ್ ಮತ್ತು BGM ಕೂಡ ಎರಡೂ ತುಂಬ ಚೆನ್ನಾಗಿದೆ. ಇನ್ನು ಸಿನಿಮಾದ ಎಕ್ಸ್ಪೀರಿಯೆನ್ಸಲ್ಲಿ ಎಲ್ಲೂ ಕೂಡ ಕಿರಿಕಿರಿ ಮಾಡಿರೋಂಥ ಮೇಜರ್ ನೆಗೆಟಿವ್ ಈ ಸಿನಿಮಾದಲ್ಲಿ ಇಲ್ಲ. ನಮ್ಮ ಪ್ರಕಾರ ಇದೊಂದು ಬ್ಯೂಟಿಫುಲ್ ವಾಚ್ ಸಿನಿಮಾ. ವೀಕೆಂಡಲ್ಲಿ ಮನೆಯವ್ರ ಜೊತೆ ಕೂತ್ಕೊಂಡು ನೋಡೋಕ್ಕೆ ಇದೊಂದು ಪರ್ಫೆಕ್ಟ್ ಆಪ್ಷನ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀವಿ. ಇನ್ನು ಈ ಸಿನಿಮಾ ಜಿಯೋ ಹಾಟ್‌ಸ್ಟಾರಲ್ಲಿ ನಮ್ಮ ಕನ್ನಡ ಭಾಷೆಯಲ್ಲೇ ಅವೈಲೇಬಲ್ ಇದೆ. ನೀವು ಹೋಗಿ ಸಿನಿಮಾನ ನೋಡ್ಬೋದು. ನೀವು ಈ ಸಿನಿಮಾನ ಆಲ್ರೆಡಿ ನೋಡಿದ್ದೀರಾ ಅಂತ ಅಂದರೆ ಸಿನಿಮಾ ಹೇಗಿದೆ ಅಂತ ಕಮೆಂಟ್ ಮಾಡಿ ಮತ್ತು ವಿಡಿಯೋಗೆ ಲೈಕ್ ಮಾಡಿ. ನೀವಿನ್ನೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.